टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿದೆ, ಹೀಗಾಗಿ ಭರ್ಜರಿ ಬೆಳೆ ಪಡೆದು ಕೈತುಂಬ ಲಾಭ ಪಡಿಬೇಕಂತ ರೈತರ ಕನಸು ಕಂಡಿದ್ರು. ಆದರೆ ಬೆಣ್ಣೆ ಹಳ್ಳದ ಪ್ರವಾಹ ಈ ರೈತರ ಕನಸಿಗೆ ತಣ್ಣೀರು ಎರಚಿದೆ ಅಂತ ಹೇಳ್ಬೋದು. ಈಗ ಯಾವಗಲ ಗ್ರಾಮದಲ್ಲಿ ಇದು ನೋಡ್ಬೋದು. ಇದು ಗದಗ ಜಿಲ್ಲೆ ರೋಣ ತಾಲೂಕಿನ ಯಾವಗಲ ಗ್ರಾಮ. ಈಗ ಈ ಯಾವಗಲ ಗ್ರಾಮದ ಪಕ್ಕವೇ ಬೆಣ್ಣೆ ಹಳ್ಳದ ಅಬ್ಬರ ಬಲು ಜೋರಾಗಿದೆ. ಹೀಗಾಗಿ ಬೆಣ್ಣೆ ಹಳ್ಳದ ಅಬ್ಬರಕ್ಕೆ ಬೆಣ್ಣೆ ಹಳ್ಳದ ನೀರು ಈಗ ರೈತರ ಜಮೀನುಗಳಿಗೆ ನುಗ್ತಾ ಇದೆ. ಈಗ ತೋಟಗಾರಿಕೆ ಬೆಳೆ ನೋಡ್ಬೋದು. ಈಗ ಪೇರಲ್ ಆಗಿರ್ಬೋದು, ಆ ಕಡೆ ಮುಂದ್ಗಡೆ ಹೋದರೆ ಏನು ಕಬ್ಬು ಇದೆ, ಸಂಪೂರ್ಣ ಈಗ ನೀರಲ್ಲಿ ನಿಂತಿದ್ದಾವೆ. ಹೀಗಾಗಿ ಸಂಪೂರ್ಣ ಬೆಳೆ ಹಾನಿಯಾಗುವ ನಿರೀಕ್ಷೆ ಇದೆ. ಯಾಕೆಂದರೆ ಈಗ ನೋಡ್ಬೋದು, ಈಗ ಸಾಕಷ್ಟು ರೈತರು ಕೂಡ ಈಗ ಏನು ಬೆಣ್ಣೆ ಹಳ್ಳದ ಪಾತ್ರಕ್ಕೆ ಬಂದಿದ್ದಾರೆ. ಯಾಕೆಂದರೆ ನಾವು ಬಿತ್ತನೆ ಮಾಡಿದ ಬೆಳೆಗಳು ಹೇಗಿದೆ ಅಂತೇಳಿ ನೋಡೋಕ್ಕೆ ಈಗ ರೈತರು ಬಂದಿದ್ದಾರೆ. ನೋಡಿ, ಸಾಕಷ್ಟು ಇಲ್ಲಿ ರೈತರು ಇಲ್ಲಿ ಜಮಾಯಿಸಿದ್ದಾರೆ ನೋಡ್ಬೋದು. ಈಗ ಸುಮಾರು ರೈತರು ಬಂದು ತಮ್ಮ ಹೊಲಗಳಿಗೆ ಈಗಾಗಲೇ ಗೋವಿನ ಜೋಳ, ಹೆಸರು, ಈರುಳ್ಳಿ, ಮೆಣಸಿನಕಾಯಿ ಸಾಕಷ್ಟು ಬೆಳೆ ಬಿತ್ತನೆ ಬೆಳೆ ನೋಡ್ಬೋದು. ಈಗ ಅದು ನಾಟಿ ಹೊಡೆದಿದೆ ಸಣ್ಣದಾಗಿ. ಇನ್ನೇನು ಚೆನ್ನಾಗಿ ಮಳೆಯಾಗಿದೆ, ಭರ್ಜರಿ ಬೆಳೆ ಬರುತ್ತೆ ಅಂದ್ಕೊಂಡು ರೈತರು ಕನಸ್ಕೊಂಡಿದ್ರು. ಆದರೆ ಬೆಣ್ಣೆ ಹಳ್ಳದ ಪ್ರವಾಹಕ್ಕೆ ಸಂಪೂರ್ಣ ಏನು ನೀರಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ನಾವು ಸಾಕಷ್ಟು ಸಾಲ ಸೋಲ ಮಾಡಿ ಏನು ರೈತರು ಬಿತ್ತನೆ ಮಾಡಿದೆ, ಈಗೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಈ ರೈತರ ಪರಿಸ್ಥಿತಿ ಇದೇ ಗೋಳಾಗಿದೆ. ಯಾಕೆಂದರೆ ಒಳ್ಳೆ ಮಳೆ ಆದರೂ ಕಷ್ಟ, ಆಗದೇ ಇದ್ದರೂ ಕಷ್ಟ ಅನ್ನುವಂಥ ಸ್ಥಿತಿ ರೈತರದ್ದಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮಳೆ ಚೆನ್ನಾಗಾದರೆ ಒಳ್ಳೆ ಬೆಳೆ ಬರ್ತದೆ ಅಂದ್ಕೊಂಡಿದ್ರೆ ಅದು ಅತಿಯಾದ ಆಗಿದರೆ ಈಗ ಅತಿವೃಷ್ಟಿ ಆಗಿ ಈಗ ಸಂಪೂರ್ಣ ರೈತರ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ಈಗ ರೈತರು ಕೂಡ ಅಕ್ಷರಶಃ ಕಂಗಾಲಾಗಿದ್ದಾರೆ. ಈಗ ಇಲ್ಲಿ ಸಾಕಷ್ಟು ರೈತರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡಿಸೋದನ್ನು ಏನೆಲ್ಲ ಸಮಸ್ಯೆ ಆಗಿದೆ, ಏನೇನು ಬಿತ್ತನೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ. ಸರ್ ಹೇಳ್ರಿ, ಏನೇನು ಬಿತ್ತನೆ ಮಾಡಿದೆ, ಯಾವೆಲ್ಲ ಬೆಳೆಗಳು ಈಗ ಹಾನಿಯಾಗಿವೆ? ಹೆಸರು ರೀ, ಗೋಂಜಾಳ, ಇದು ಉಳ್ಳಾಗಡ್ಡಿ ರೀ, ಮೆಣಸಿನ್ಕಾಯಿ ಇಷ್ಟು ಬಿತ್ತೇವೆ ಸರ್. ಈಗ ಯಾವ ಕಬ್ಬು ರೀ ಬಟ್ ಇವೇನು ಪ್ಯಾಡ್ ಗಿಡ ಎತ್ತರಕ್ಕೆ ಅದಾವೆ ರೀ, ಅದೇನಿಲ್ಲ. ಆದ್ರೆ ಇಷ್ಟು ಮಾತ್ರ ಈಗ ಬಿತ್ತಿದ ಪೀಕ್ ಹೋಗ್ಯಾವ್ರಿ ಸರ್. ಈಗ ಒಂದು ವರ್ಷದ್ದಲ್ರಿ 2018 ನಮಗೆ ಇವ್ರು ಪರಿಹಾರ ಕೊಟ್ಟಾರ. ಅಲ್ಲಿಂದ ಇಲ್ಲಿ ಮಠ ಇಲ್ಲ ಸರ್, ಒಟ್ಟ ಪರಿಹಾರ ಇಲ್ಲ ಸರ್. ಬರೀ ಹಿಂಗೆ ಬರೋದು ರೀ. ಅವಾಗ ಎಸಿನೇ ಬಂದಾರ ರೀ, ಹೋದಾರ ಸರ್ ತಹಸೀಲ್ದಾರ್ ಸಾಹೇಬ್ರು ಬಂದಾರ. ಬಂದು ನಿಂತ್ಕೊಂಡು ಇಲ್ಲಿ ಹೊಲ್ದಾರ ಕರೆದು ರೀ, ಆ ಹೊಲ ನಿಂತು ಫೋಟೋ ತೆಗೆಸ್ಕೊಳ್ಳೋದು ಮತ್ತು ಹೊಳ್ಳಿ ಹೋಗೋದು ರೀ. ಯಾರೂ ನಮಗೆ ಪರಿಹಾರ ಕೊಟ್ಟಿಲ್ಲ ಸರ್, ಒಟ್ಟ ಪರಿಹಾರ ಇಲ್ಲ ರೀ. ಬೇಕಾದ್ರೆ 2018 ಇಸಿ ತೆಗೆದು ನೋಡೋಣ ರೀ, ಅಲ್ಲಿಂದ ಒಟ್ಟ ಬಂದಿಲ್ಲ ರೀ ನಮಗೆ ಹೊಳ್ರಿ. ಇಲ್ಲಾಂದ್ರೆ ಅವ್ರನ್ನ ಪರಿಹಾರ ಕೊಡೋಣ್ರಿ, ಇಲ್ಲಾಂದ್ರೆ ಒಂದು 2 ಮೊಳದ ಹಗ್ಗ ಕೊಡೋಣ್ರಿ, ಉರ್ಲಾಕೊಂತಾರೆ ನೋಡ್ರಿ. ಈ ಪರಿಸ್ಥಿತಿನೇ ಐತೆ ಸರ್. ಈಗ ಒಕ್ಕಲಿಗಾರದು ಏನೇನೂ ಇಲ್ಲ ರೀ. ಈಗ ಒಂದು ಆಳು ಬಂದ್ರೆ 500 ರೂಪಾಯಿ ಸರ, 3 ತಾಸು ಕೆಲಸ. ಒಕ್ಕಲಿಗಾರ ಏನು ಉಳಿತೇವೆ ಸರ? ಎಲ್ಲ ಅದ್ರಂಗೆ ನೋಡೋಣ್ರಿ. ಒಕ್ಕಲಿಗೆ ಬಂದು ಮಾಲಿಗೆ ಬೆಲೆ ಇಲ್ಲ, ಬೆಲೆ ಎಲ್ಲೈತಿ ರೀ? ಹಂಗೆ ಹೋಗಿ ಸುರಿ ಬರ್ತಾರೆ ರೀ, ಹೋಗಿ ಇದ್ರಾಗ ಹುಬ್ಬಳ್ಳಿಯಾಗ ಅಲ್ಲಿ. ಇದು ಪ್ರತಿ ಬಾರಿ ಏನು ಬೆಣ್ಣೆ ಹಳ್ಳ ಬಂದಾಳಿಗೆ ಇದೇ ನಿಮ್ಮ ಪರಿಸ್ಥಿತಿ ಆಗಿದೆ. ಹೀಗಾದ್ರೆ ಹೆಂಗೆ ಅಂತ ಈಗ ಏನು ಮಾಡೋಂಗಿಲ್ಲ ರೀ. ಈಗ ನಾವು ಕನಿಷ್ಠ ಈಗ ಅವರು ನಮ್ಮ ಅಣ್ಣ ಹೇಳ್ದಂಗೆ 18 ಒಂದು ಕೊಟ್ಟರೆ ಅದು ಹೊಳ್ಳಿ ಇದುವರೆಗೂ ಇಲ್ಲ. ನರಗುಂದ ತಾಲೂಕು 4-5 ಸಲ ಪರಿಹಾರ ಕೊಟ್ಟರೆ ನಾವೇನಾಗಿರಿ, ನಾವು ರೈತರು ಏನಾಗಿರಿ, ಬೆಣ್ಣೆ ಹಳ್ಳಕ್ಕೆ ಕಡೆಹಳ್ಳಿ ನರಗುಂದ ವಿಧಾನಸಭಾ ಕ್ಷೇತ್ರ ರೋಣ ಕೆಲಸಕ್ಕೆ. ಹೀಗಾಗಿ ನಮ್ಮ ಕೆಲಸ ಬರೋಬ್ಬರಿ ಇಲ್ಲ. ಆಮೇಲೆ ಶಾಸಕರು ಹಂಗಾದ್ರೆ ಇವ್ರು ರೀತಿ ಮೈ ಶಾಸಕರು ಹಂಗಾದ್ರೆ, ಯಾಕಂದ್ರೆ ಈಗ ನಮಗೆ ಯಾರೂ ಸ್ಪಂದನೆ ಮಾಡೋಕ್ತಾ ಇಲ್ಲ. ಆಮೇಲೆ ಬಂದು ಹಾಯ್ ಹೂ ಒಂದು ಹೋಗ್ತಾರೆ, ಹೊರತಾಗಿ ಕಂಬಿಟ್ಟಿಲ್ಲ. ಈಗ ನೋಡಿ, ಈಗ ಇಷ್ಟು ಹಾಲು ಬರುತ್ತೆ, ತಲಾಟೆ ಇಲ್ಲೇ ಇಲ್ಲ. ನಾ ಹೇಳ್ತೇನೆ ತಹಸೀಲ್ದಾರ ತಲಾಟೆ ಅವ್ರು ಇಲ್ಲದಾರ, ಅವ್ನು ಕರ್ಕೊಂಬಂದು ಇಲ್ಲೇ ನಮ್ಮ ಊರಿಗೆ ಬಿಟ್ಟು ಹೋಗ್ಬೇಕಂತ ನಾನು ದಯಮಾಡಿ ಅವ್ನ ಕೈ ಮುಗಿಕೊಳ್ತೇನೆ. ಆಮೇಲೆ ಯಾರು ಕೇಳಿದ್ರೆ ತಲಾಟೆ ಅಂತಾರೆ, ಪರಿಹಾರ ಬಂದಿದೆ ಅಂತ, ನಿಮ್ಮ ಪರಿಹಾರ ಹಾಲಾಗಿ ಹೋಗ್ತಾಳೆ ಅಂತಂತಾರೆ. ಮಾತಾಡೋ ರೆಸ್ಪಾನ್ಸ್ ಅಲ್ಲ ತಲಾಟೆ ಅವರು. ಅದಕ್ಕೆ ದಯಮಾಡಿ ರೆಸ್ಪಾನ್ಸ್ ಮಾಡಿ. ರೈತರ ಅನ್ನ ಉಣ್ಣೋದು, ನೀವು ಅನ್ನ ಉಣ್ತೀರಿ, ಅದಕ್ಕೆ ದಯಮಾಡಿ ಯಾವ ಸ್ಥಿತಿ ಬರಲ್ಲಂಗೆ ಇಲ್ಲಿ ಮ್ಯಾಗ ಪರಿಹಾರ ಕೊಡಬೇಕು. ಒಂದು ವೇಳೆ ಕೊಟ್ಟರೆ ಒಂದು ವಾರ ನೋಡ್ತೇವೆ. ಒಂದು ವೇಳೆ ನೀವು ಕೊಡದಿದ್ರೆ ಉಗ್ರ ಹೋರಾಟ ಮಾಡಿ ರಸ್ತಾ ರೋಕ ಮಾಡ್ತೀವಿ. DC ಅವ್ರು ಅಲ್ರಿ, ಎಲ್ಲರೂ ಇಲ್ಲೇ ಬರ್ಬೇಕು, ಸ್ಪಾಟಿನ ಮೇಲೆ ಕೆಲಸ ಮಾಡ್ತೀವಿ. ಅದಕ್ಕೂ ಬಗ್ಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಕ್ರಮಕ್ಕೆ ಸರ್ಕಾರ ಹೊಣೆ ಆಗತ್ತೆ ಅಂತ ನಾವು ಹೇಳ್ತೇವೆ. ಇದಿತ್ತು ರೈತರ ಮಾತು. ಏನು ಈಗಾಗಲೇ ಕಳೆದ 4-5 ವರ್ಷಗಳಿಂದ ಕೂಡ ಈ ಥರ ಪ್ರವಾಹಕ್ಕೆ ನಮ್ಮ ಬೆಳೆ ತುತ್ತಾಗ್ತಿದೆ, ಆದರೆ ಪರಿಹಾರ ಮಾತ್ರ ಬರ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಒಂದು ವೇಳೆ ಪರಿಹಾರ ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ರೈತರು ನೀಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.